ಒಂದು ಬಾರಪ್ಪ ಯಾರ್ಯಾರು ವಾಸ ಇದ್ದಾರೆ ಹೌದಲ್ವಾ, ಅವ್ರಿಗೆ ಯಾವಾಗ ಹಕ್ಕು ಕೊಡ್ತೀರಿ, ಏನು ಪರ್ಮಿಷನ್ ಕೊಟ್ಟಿರ್ತೀರಿ, ಏನಾದ್ರು ಡಾಕ್ಯುಮೆಂಟ್ಸ್ ಇರಬೇಕು ಅವ್ರಿಗಿಲ್ಲ. ಗ್ರಾಮ ಠಾಣ ಅಂತ ಇರಬೇಕು, ನಮ್ಮ ಭೂಮಿ ರೆವಿನ್ಯೂದಾದರೆ, ಇವ್ರದ್ದಾದರೆ ಪಂಚಾಯತಿಯಿಂದ ಏನಾದ್ರು ಪತ್ರ ಇರಬೇಕು ಹಕ್ಕುದಾರಿಕೆಗೆ, ಇಲ್ಲ ಅರ್ಬನ್ ಬಾಡಿಯಿಂದ ಆದರೆ ನೀವು ಮುಂಚೆ ಏನೋ ಖಾತೆ ಎಕ್ಸ್ಟ್ರಾಕ್ಟ್ ಎಲ್ಲ ಕೊಡ್ಕೊಂಡು ಇಷ್ಟು ಜನಕ್ಕೆ ಎಷ್ಟು ಮನೆ ಬರ್ಬೋದಪ್ಪ ಇಲ್ಲಿ? 40 ಮನೆ. ಪ್ರತಿ 40 ಮನೆಗೂ ಡಿಮ್ಯಾಂಡ್ ಎಕ್ಸ್ಟ್ರಾಕ್ಟ್ ಯಾವತ್ತಿಂದ ಸ್ಟಾರ್ಟ್ ಆಯಿತು? 40 ಮನೆಗೆ ಸಂಬಂಧಪಟ್ಟಂಗೆ, ಅಥವಾ ಅದನ್ನು ಬರೀ 40 ಮನೆ ಆರ್ ಈ 1.31 ಗುಂಟೆ, 1 ಎಕರೆ 31 ಗುಂಟೆಯಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅಷ್ಟು ಫಲಾನುಭವಿಗಳು, ಹೌದಲ್ವಾ? ಅಷ್ಟು ಫಲಾನುಭವಿಗಳಲ್ಲಿ ಒಂದು ನಿಮಿಷ ಏನಪ್ಪ ಗೊತ್ತಾಯ್ತಾ? ಇಷ್ಟು ಜನಕ್ಕೆ ಯಾವ ರೀತಿ ಹಕ್ಕು ಬಂತು? ನನಗೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ನಾನು ಮಧ್ಯಾಹ್ನ DC ADC ಅವ್ರ ಮೀಟಿಂಗ್ ಇದೆ, ಸರಿನಾ? ಈಗ ಕುತ್ಕೊಂಡು ಮಾಡಿ 40 ಜನ ಮನೆ ಅಂದರೆ ನಾನು ಕರೆಕ್ಟಾಗಿ ಒಬ್ಬೊಬ್ರಿಗೆ 10 ನಿಮಿಷ ಕೊಟ್ಟರು ಸಾಕು. ಒಂದು 8 ಗಂಟೆ ಸರಿ, ಒಂದು ನಿಮಿಷ ಈ 40 ಮನೆಯದು ನನಗೆ ನೀಟಾಗಿ ಆಯ್ತಾ ನೋಡಿ. ಇಲ್ಲೇನೋ ಏನು ಫಲಾನುಭವಿ ಹೆಸರು, ಕಟ್ಟಡ, ಖಾಲಿ ನಿವೇಶನ ಏನೇನೋ ಬಂದಿದೆ. ನಾನು ಹೇಳಿ ಸಿಂಪಲ್ ಆಗಿ ಅರ್ಥ ಆಯ್ತಲ್ವಾ? ನಿಮ್ಮ ಹತ್ರ ಅವ್ರಿಗೆ ಕೇಳಿಸ್ಕೊಳ್ಳಿ. ಯಾವಾಗಿಂದ ಅವ್ರಿಗೆ ರೈಟ್ ಸ್ಟಾರ್ಟ್ ಆಯಿತು? ಪಂಚಾಯತಿಂದ ಯಾವತ್ತಿಂದ ಕಂದಾಯ ಕಟ್ಕೊಂಡು ಬಂದಿದ್ದಾರೆ? ಕಂದಾಯ ಯಾವತ್ತಿಂದ ಕಟ್ಕೊಂಡು ಬಂದಿದ್ದಾರೆ? ಇಲ್ಲ ಹಕ್ಕುಪತ್ರ ಏನಾದರೂ ಇದೆಯಾ ಮಾಡಿ? ಇಲ್ಲ ಅಂದರೆ ಇವತ್ತೇ ಸಂಜೆಗೆ ಒಂದು ನೋಟಿಸ್ ಕೊಟ್ಬಿಟ್ಟು ನಿಮ್ಮ ಹತ್ರ ಏನೇನು ದಾಖಲಾಗೈತೆ ಇದೆ ಅಂತ ಅಂದ್ಬಿಟ್ಟು ಬಿಲ್ ಕಲೆಕ್ಟರ್ ಕೊಟ್ಟು ತೆಗೆಸ್ಕೊಬೇಕು.